ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಸರಳ ವರ್ತಮಾನ ಕಾಲ. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಂದರೆ ದಿನನಿತ್ಯ ನಡೆಯುವ ಕ್ರಿಯೆ. ವಾಟ್ ಈಸ್ ದ ಸಿಂಪಲ್ ಪ್ರೆಸೆಂಟ್ ಟೆನ್ಸ್? ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಶೋಸ್ ರೆಗ್ಯುಲರ್ ಆಕ್ಷನ್ಸ್. 4 types of sentences. First one, positive affirmative sentence, ಧನಾತ್ಮಕ ವಾಕ್ಯ. Second one, negative sentence, ನಕಾರಾತ್ಮಕ ವಾಕ್ಯ. Third one, interrogative sentence, ಪ್ರಶ್ನಾರ್ಥಕ ವಾಕ್ಯ. Fourth one, negative plus interrogative sentence, ನಕಾರಾತ್ಮಕ ಪ್ಲಸ್ ಪ್ರಶ್ನಾರ್ಥಕ ವಾಕ್ಯ. ಈಗ ಫಾರ್ಮುಲಾ ನೋಡೋಣ. ಪಾಸಿಟಿವ್ ಸೆಂಟೆನ್ಸ್ ಅಲ್ಲಿ ವರ್ಬ್ 1 ಇರುತ್ತೆ. ನೆಗೆಟಿವ್ ಸೆಂಟೆನ್ಸ್ ಅಲ್ಲಿ ಡೂ ಆರ್ ಡಸ್ ಪ್ಲಸ್ ನಾಟ್ ಇರುತ್ತೆ. ಇಂಟರೋಗೇಟಿವ್ ಸೆಂಟೆನ್ಸ್ ಅಲ್ಲಿ ಹೆಲ್ಪಿಂಗ್ ವರ್ಡ್ ಫಸ್ಟ್ ಬರುತ್ತೆ, ಲಾಸ್ಟ್ ಅಲ್ಲಿ ಕ್ವಶನ್ ಮಾರ್ಕ್ ಇರುತ್ತೆ. ನೆಗೆಟಿವ್ ಪ್ಲಸ್ ಇಂಟರೋಗೇಟಿವ್ ಸೆಂಟೆನ್ಸ್ ಅಲ್ಲಿ ಹೆಲ್ಪಿಂಗ್ ವರ್ಡ್ ಫಸ್ಟ್ ಬರುತ್ತೆ, ಸಬ್ಜೆಕ್ಟ್ ಆದ್ಮೇಲೆ ನಾಟ್ ಬರುತ್ತೆ, ಲಾಸ್ಟ್ ಅಲ್ಲಿ ಕ್ವಶನ್ ಮಾರ್ಕ್ ಇರುತ್ತೆ. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ನ ಫಾರ್ಮುಲಾ ತಿಳ್ಕೊಂಡ್ವಿ. ಈಗ ಆ ಫಾರ್ಮುಲಾ ಬಳಸಿ ಸೆಂಟೆನ್ಸ್ ಹೇಗೆ ಮಾಡೋದು ಅಂತ ನೋಡೋಣ. ಐ ಜಾಯಿನ್ ದ ಕ್ಲಾಸ್ ಎವ್ರಿ ಡೇ. ಯು ಜಾಯಿನ್ ದ ಕ್ಲಾಸ್ ಎವ್ರಿ ಡೇ. ವಿ ಜಾಯಿನ್ ದ ಕ್ಲಾಸ್ ಎವ್ರಿ ಡೇ. ದೇ ಜಾಯಿನ್ ದ ಕ್ಲಾಸ್ ಎವ್ರಿ ಡೇ. ಹಿ ಜಾಯಿನ್ಸ್ ದ ಕ್ಲಾಸ್ ಎವ್ರಿ ಡೇ. ಶಿ ಜಾಯಿನ್ಸ್ ದ ಕ್ಲಾಸ್ ಎವ್ರಿ ಡೇ. ಇಟ್ ಜಾಯಿನ್ಸ್ ದ ಕ್ಲಾಸ್ ಎವ್ರಿ ಡೇ. ಫಸ್ಟ್ ಒನ್, ಪಾಸಿಟಿವ್ ಅಫರ್ಮೇಟಿವ್ ಸೆಂಟೆನ್ಸ್, ಧನಾತ್ಮಕ ವಾಕ್ಯ. ಫಾರ್ಮುಲಾ ಸಬ್ಜೆಕ್ಟ್ ಪ್ಲಸ್ V1 ಪ್ಲಸ್ ಎಸ್ ಆರ್ ಇ ಎಸ್ ಪ್ಲಸ್ ಆಬ್ಜೆಕ್ಟ್. ಎಸ್ ಆರ್ ಇ ಎಸ್ ಏನೋ ಬಂದಿದೆ ಅಂತ ಕನ್ಫ್ಯೂಸ್ ಆಗಬೇಡಿ. ಇದು ಹಿ ಶಿ ಇಟ್ ಬಂದಲ್ಲಿ ಯೂಸ್ ಆಗುತ್ತೆ. ಇದನ್ನ ಮುಂದೆ ನೋಡೋಣ. ಐ, ಯು, ವಿ, ದೇ, ಹಿ, ಶಿ, ಇಟ್ ಅಂದರೆ ಇವುಗಳನ್ನು ಇಂಗ್ಲಿಷ್ನಲ್ಲಿ ಪ್ರೊನೌನ್ಸ್ ಅಂತಾರೆ, ಅಂದರೆ ಹೆಸರಿನ ಬದಲಾಗಿ ಬಳಸುವ ಪದಗಳು. ಈಗ ಫಸ್ಟ್ ಐ ಇಂದ ಸೆಂಟೆನ್ಸ್ ಮಾಡೋಣ. ಐ ಜಾಯಿನ್ ದ ಕ್ಲಾಸ್ ಎವ್ರಿ ಡೇ. ನಾನು ಪ್ರತಿದಿನ ತರಗತಿಗೆ ಸೇರುತ್ತೇನೆ. ಐ ಡೋಂಟ್ ಜಾಯಿನ್ ದ ಕ್ಲಾಸ್ ಎವ್ರಿ ಡೇ. ನಾನು ಪ್ರತಿದಿನ ತರಗತಿಗೆ ಸೇರುವುದಿಲ್ಲ. ಡು ಐ ಜಾಯಿನ್ ದ ಕ್ಲಾಸ್ ಎವ್ರಿ ಡೇ. ನಾನು ಪ್ರತಿದಿನ ತರಗತಿಗೆ ಸೇರುತ್ತೇನೆಯೇ. ಡೋಂಟ್ ಐ ಜಾಯಿನ್ ದ ಕ್ಲಾಸ್ ಎವ್ರಿ ಡೇ. ನಾನು ಪ್ರತಿದಿನ ತರಗತಿಗೆ ಸೇರುವುದಿಲ್ಲವೇ. ಈಗ ಯು ಇಂದ ಸೆಂಟೆನ್ಸ್ ಮಾಡೋಣ. ಯು ಅಂದರೆ ನೀನು ಅಥವಾ ನೀವು. ಯು ಜಾಯಿನ್ ದ ಕ್ಲಾಸ್ ಎವ್ರಿ ಡೇ. ನೀನು ಪ್ರತಿದಿನ ತರಗತಿಗೆ ಸೇರುತ್ತೀಯಾ. ಯು ಡೋಂಟ್ ಜಾಯಿನ್ ದ ಕ್ಲಾಸ್ ಎವ್ರಿ ಡೇ. ನೀನು ಪ್ರತಿದಿನ ತರಗತಿಗೆ ಸೇರುವುದಿಲ್ಲ. ಡು ಯು ಜಾಯಿನ್ ದ ಕ್ಲಾಸ್ ಎವ್ರಿ ಡೇ. ನೀನು ಪ್ರತಿದಿನ ತರಗತಿಗೆ ಸೇರುತ್ತೀಯೇ. ಡೋಂಟ್ ಯು ಜಾಯಿನ್ ದ ಕ್ಲಾಸ್ ಎವ್ರಿ ಡೇ. ನೀನು ಪ್ರತಿದಿನ ತರಗತಿಗೆ ಸೇರುವುದಿಲ್ಲವೇ. ಈಗ ವಿ ಇಂದ ಸೆಂಟೆನ್ಸ್ ಮಾಡೋಣ. ವಿ ಅಂದರೆ ನಾವು. ವಿ ಜಾಯಿನ್ ದ ಕ್ಲಾಸ್ ಎವ್ರಿ ಡೇ. ನಾವು ಪ್ರತಿದಿನ ತರಗತಿಗೆ ಸೇರುತ್ತೇವೆ. ವಿ ಡೋಂಟ್ ಜಾಯಿನ್ ದ ಕ್ಲಾಸ್ ಎವ್ರಿ ಡೇ. ನಾವು ಪ್ರತಿದಿನ ತರಗತಿಗೆ ಸೇರುವುದಿಲ್ಲ. ಡು ವಿ ಜಾಯಿನ್ ದ ಕ್ಲಾಸ್ ಎವ್ರಿ ಡೇ. ನಾವು ಪ್ರತಿದಿನ ತರಗತಿಗೆ ಸೇರುತ್ತೇವೆಯೇ. ಡೋಂಟ್ ವಿ ಜಾಯಿನ್ ದ ಕ್ಲಾಸ್ ಎವ್ರಿ ಡೇ. ನಾವು ಪ್ರತಿದಿನ ತರಗತಿಗೆ ಸೇರುವುದಿಲ್ಲವೇ. ಈಗ ದೇ ಇಂದ ಸೆಂಟೆನ್ಸ್ ಮಾಡೋಣ. ದೇ ಅಂದರೆ ಅವರು. ದೇ ಜಾಯಿನ್ ದ ಕ್ಲಾಸ್ ಎವ್ರಿ ಡೇ. ಅವರು ಪ್ರತಿದಿನ ತರಗತಿಗೆ ಸೇರುತ್ತಾರೆ. ದೇ ಡೋಂಟ್ ಜಾಯಿನ್ ದ ಕ್ಲಾಸ್ ಎವ್ರಿ ಡೇ. ಅವರು ಪ್ರತಿದಿನ ತರಗತಿಗೆ ಸೇರುವುದಿಲ್ಲ. ಡು ದೇ ಜಾಯಿನ್ ದ ಕ್ಲಾಸ್ ಎವ್ರಿ ಡೇ. ಅವರು ಪ್ರತಿದಿನ ತರಗತಿಗೆ ಸೇರುತ್ತಾರೆಯೇ. ಡೋಂಟ್ ದೇ ಜಾಯಿನ್ ದ ಕ್ಲಾಸ್ ಎವ್ರಿ ಡೇ. ಅವರು ಪ್ರತಿದಿನ ತರಗತಿಗೆ ಸೇರುವುದಿಲ್ಲವೇ. ಈಗ ಹಿ ಇಂದ ಸೆಂಟೆನ್ಸ್ ಮಾಡೋಣ. ಹಿ ಅಂದರೆ ಅವನು. ಹಿ ಜಾಯಿನ್ಸ್ ದ ಕ್ಲಾಸ್ ಎವ್ರಿ ಡೇ. ಅವನು ಪ್ರತಿದಿನ ತರಗತಿಗೆ ಸೇರುತ್ತಾನೆ. ಹಿ ಬಂದಾಗ ವರ್ಬ್ಗೆ ಎಸ್ ಸೇರಿಸುತ್ತೇವೆ. ಜಾಯಿನ್ ಜಾಯಿನ್ಸ್ ಆಗತ್ತೆ. ನಾವು ಇಲ್ಲಿ ಹಿ ಜಾಯಿನ್ ಅಂತ ಓದಬಾರ್ದು. ನಾವೇನು ಓದಬೇಕು, ಹಿ ಜಾಯಿನ್ಸ್ ಅಂತ ಓದಬೇಕು. ಹಿ ಡಸಂಟ್ ಜಾಯಿನ್ ದ ಕ್ಲಾಸ್ ಎವ್ರಿ ಡೇ. ಅವನು ಪ್ರತಿದಿನ ತರಗತಿಗೆ ಸೇರುವುದಿಲ್ಲ. ಹಿ ಜೊತೆ ಡಸ್ ನಾಟ್ ಬಳಸ್ತೀವಿ, ಹಾಗಾಗಿ ವರ್ಬ್ ಜಾಯಿನ್ ಬೇಸ್ ಫಾರ್ಮ್ದಲ್ಲೇ ಇರುತ್ತದೆ. ಹಿ ಡಸಂಟ್ ಜಾಯಿನ್ಸ್ ಅಂತ ಆಗಲ್ಲ. ಈ ಥರ ಓದಬೇಡಿ. ಹಿ ಶಿ ಇಟ್ ಬಂದಲ್ಲಿ ಸ್ವಲ್ಪ ಲಕ್ಷ ಕೊಡಿ. ಜಾಯಿನ್ ಇದ್ದಿದ್ದು ಜಾಯಿನ್ಸ್ ಆಗುತ್ತೆ, ಅದು ಪಾಸಿಟಿವ್ ಸೆಂಟೆನ್ಸ್ ಮಾಡುವಾಗ. ಆಮೇಲೆ ನೆಗೆಟಿವ್ ಸೆಂಟೆನ್ಸ್ದಲ್ಲಿ ಡಸಂಟ್ ಆಗುತ್ತೆ. ಆ, ಯು, ವಿ, ದೇ ಇದ್ದಲ್ಲಿ ಡೋಂಟ್ ಇರುತ್ತೆ. ಇಲ್ಲಿ ಹಿ ಶಿ ಇಟ್ ಬಂದಲ್ಲಿ ಡಸಂಟ್ ಆಗುತ್ತೆ, ಸ್ವಲ್ಪ ಲಕ್ಷ ಕೊಡಿ. ಈಗ ಶಿ ಇಂದ ಸೆಂಟೆನ್ಸ್ ಮಾಡೋಣ. ಶಿ ಅಂದರೆ ಅವಳು. ಶಿ ಜಾಯಿನ್ಸ್ ದ ಕ್ಲಾಸ್ ಎವ್ರಿ ಡೇ. ಅವಳು ಪ್ರತಿದಿನ ತರಗತಿಗೆ ಸೇರುತ್ತಾಳೆ. ಶಿ ಬಂದಾಗ ವರ್ಬ್ಗೆ ಎಸ್ ಸೇರಿಸುತ್ತೇವೆ. ಜಾಯಿನ್ ಜಾಯಿನ್ಸ್ ಆಗತ್ತೆ. ಶಿ ಜಾಯಿನ್ ರಾಂಗ್. ಶಿ ಜಾಯಿನ್ಸ್ ರೈಟ್. ಶಿ ಡಸಂಟ್ ಜಾಯಿನ್ ದ ಕ್ಲಾಸ್ ಎವ್ರಿ ಡೇ. ಅವಳು ಪ್ರತಿದಿನ ತರಗತಿಗೆ ಸೇರುವುದಿಲ್ಲ. ಶಿ ಜೊತೆ ಡಸ್ ನಾಟ್ ಬಳಸ್ತೀವಿ, ಹಾಗಾಗಿ ವರ್ಬ್ ಜಾಯಿನ್ ಬೇಸ್ ಫಾರ್ಮ್ದಲ್ಲೇ ಇರುತ್ತದೆ. ಬೇಸ್ ಫಾರ್ಮ್ ಅಂದರೆ V1. ಡಸ್ ಶಿ ಜಾಯಿನ್ ದ ಕ್ಲಾಸ್ ಎವ್ರಿ ಡೇ. ಅವಳು ಪ್ರತಿದಿನ ತರಗತಿಗೆ ಸೇರುತ್ತಾಳೆಯೇ.
ಡಸಂಟ್ ಶಿ ಜಾಯಿನ್ ದ ಕ್ಲಾಸ್ ಎವ್ರಿ ಡೇ? ಅವಳು ಪ್ರತಿದಿನ ತರಗತಿಗೆ ಸೇರುವುದಿಲ್ಲವೇ? ನಾನು ಕ್ರಿಕೆಟ್ ಆಡುತ್ತೇನೆ. ಇದನ್ನು ಇಂಗ್ಲಿಷ್ನಲ್ಲಿ ಟ್ರೈ ಮಾಡಿ ನೋಡೋಣ. ಐ ಪ್ಲೇ ಕ್ರಿಕೆಟ್. ನೀನು ಇಂಗ್ಲಿಷ್ ಚೆನ್ನಾಗಿ ಮಾತನಾಡುತ್ತೀಯ. ಯು ಸ್ಪೀಕ್ ಇಂಗ್ಲಿಷ್ ವೆಲ್. ನಾವು ಪ್ರತಿದಿನ ಶಾಲೆಗೆ ಹೋಗುತ್ತೇವೆ. ವಿ ಗೋ ಟು ಸ್ಕೂಲ್ ಎವ್ರಿ ಡೇ. ಅವರು ರಾತ್ರಿ ಟಿವಿ ನೋಡುತ್ತಾರೆ. ದೇ ವಾಚ್ ಟಿವಿ ಆಟ್ ನೈಟ್. ಅವನು ಕತೆ ಪುಸ್ತಕ ಓದುತ್ತಾನೆ. ಹಿ ರೀಡ್ಸ್ ಅ ಸ್ಟೋರಿ ಬುಕ್. ಅವಳು ರುಚಿಯಾದ ಅಡುಗೆ ಮಾಡುತ್ತಾಳೆ. ಶಿ ಕುಕ್ಸ್ ಡಿಲಿಷಿಯಸ್ ಫುಡ್. ಅದು ಜೋರಾಗಿ ಬೊಗಳುತ್ತದೆ. ಇಟ್ ಬಾಕ್ಸ್ ಲೌಡ್ಲಿ. ರವಿ ಗಿಟಾರ್ ನುಡಿಸುತ್ತಾನೆ. ರವಿ ಪ್ಲೇಸ್ ದ ಗಿಟಾರ್. ನನ್ನ ತಾಯಿ ಬೇಗ ಏಳುತ್ತಾಳೆ. ಮೈ ಮದರ್ ವೇಕ್ಸ್ ಅಪ್ ಅರ್ಲಿ. ಈಗ ನಾನು ನಿಮಗೆ ಒಂದು ವರ್ಬ್ ಕೊಡ್ತೀನಿ. ನೀವು ಅದರ ಮೇಲೆ ಸೆಂಟೆನ್ಸ್ ಟ್ರೈ ಮಾಡಿ. ವರ್ಬ್ ಪ್ಲೇ. ಸೆಂಟೆನ್ಸ್ ಐ ಪ್ಲೇ ಕ್ರಿಕೆಟ್ ಎವ್ರಿ ಡೇ. ನಾನು ಪ್ರತಿದಿನ ಕ್ರಿಕೆಟ್ ಆಡುತ್ತೇನೆ. ಮತ್ತು ಐ ಯು ವಿ ದೇ ಹಿ ಶಿ ಇಟ್ ಮೇಲೆ ಸೆಂಟೆನ್ಸ್ ಮಾಡಿ. ಆವಾಗ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಸೊ ಇವತ್ತಿನ ಕ್ಲಾಸ್ನ 3-4 ಬಾರಿ ನೋಡಿ ನೋಟ್ಸ್ ಮಾಡ್ಕೊಳ್ಳಿ. ಇದು ತುಂಬ ಇಂಪಾರ್ಟೆಂಟ್ ಟಾಪಿಕ್. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. See you in the next class.